ಹಾಯ್ ಫ್ರೆಂಡ್ಸ್, ನಾನೀಗ ಖಾರ ಮಾಡುತ್ತಿದ್ದೇನೆ. ನೋಡೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ದೊಡ್ಡದು 2 ಈರುಳ್ಳಿ, 1 ಬೆಳ್ಳುಳ್ಳಿ ದೊಡ್ಡದು, 4 ರೆಕ್ಕೆ ಕರಿಬೇವು, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಣಗಿರೋ ಮೆಣಸಿನಕಾಯಿ 5, ಜೀರಿಗೆ ಅರ್ಧ ಸ್ಪೂನು, ಸಾಸಿವೆ 2 ಚಿಟಿಕೆ, ಮೆಣಸು 10 ರಿಂದ 15, ಹುಣಸೆಹಣ್ಣು ಸ್ವಲ್ಪ. ಮಾಡುವುದು ಹೇಗೆ ಅಂತ ನೋಡಿಸ್ತೀನಿ ಬನ್ನಿ. ಸ್ವಲ್ಪ ಸಾಸಿವೆ ಅದು ಸಿಡಿದ ನಂತರ 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕಾದ ನಂತರ ಈರುಳ್ಳಿ 2 ಹಚ್ಕೊಂಡಿದ್ದೀವಲ್ಲ, ಈರುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಬೇಕು, ಫ್ರೈ ಮಾಡ್ತಾ ಇರಬೇಕು. ಈ ಕರಿಬೇವು ಸೊಪ್ಪು ಹಾಕಬೇಕು, ಮತ್ತು ಒಣಗಿದ ಮೆಣಸಿನಕಾಯಿ, ಜೀರಿಗೆ ಹಾಕ್ತಾ ಇದ್ದೀನಿ. ಮತ್ತು ಮೆಣಸು, ಚೆನ್ನಾಗಿ ಫ್ರೈ ಮಾಡಬೇಕು. ಡಾರ್ಕ್ ಬ್ರೌನ್ ಏನು ಬೇಡ, ಫ್ರೈ ಆದರೆ ಸಾಕು. ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಇಟ್ಕೊಂಡಿದ್ದೀರಲ್ವ, ಹುಣಸೆಹಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ತಣ್ಣಗಾಗಿದೆ, ಈಗ ಮಿಕ್ಸಿಗೆ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಈಗ ಒಂದು ಒಗ್ಗರಣೆಗೆ ಕೊಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಸಾಸಿವೆ ಹಾಕಿದ್ದೀನಿ, 2 ರೆಕ್ಕೆ ಕರಿಬೇವು ಸೊಪ್ಪು, 1 ಸ್ಪೂನ್ ಎಣ್ಣೆ ಕಾದ ನಂತರ ಮಿಕ್ಸಿಯಲ್ಲಿ ಇರೋದು ಹಾಕಿ ಸ್ವಲ್ಪ ಕಾಯಿಸ್ಕೋಬೇಕು. ಸ್ವಲ್ಪ ಕಾದ್ಬಿಟ್ರೆ ರೆಡಿ ಚಟ್ನಿ. ಇದು ಮುದ್ದೆಗೆ ತಿನ್ಬೋದು ಮತ್ತು ರೈಸ್ಗೆ ತಿನ್ಬೋದು, ಚೆನ್ನಾಗಿರುತ್ತೆ. ತಿಂದು ನೋಡಿ ಹೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಖಾರ ರೆಡಿ. ಖಾರ ಅನ್ನುತ್ತಾರೆ ಮತ್ತು ಚಟ್ನಿ ಅನ್ನುತ್ತಾರೆ. ಇದನ್ನು ರೈಸ್ಗೆ ತಿನ್ಬೋದು ಮತ್ತು ಮುದ್ದೆಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ತಿಂದು ಟ್ರೈ ಮಾಡಿ.